ನೀವು ಪ್ರೊಡ್ಯೂಸ್ ಮಾಡೋ ಉದ್ದೇಶ ಏನಾಗಿತ್ತು? ಹೆಸರು ಮಾಡಬೇಕು ಅಂತನಾ ಅಥವಾ ದುಡ್ಡು ಮಾಡಬೇಕು ಅಂತನಾ? ನನಗೆ ಹೆಸರು ಮತ್ತು ದುಡ್ಡು ಅಂತ ಕೇಳಿದಾಗ ನೋಡಿ, ಹೆಸರು ಮಾಡೋಕ್ಕೆ ನನಗೆ ಆಲ್ರೆಡಿ ನಂದು ಬೇರೆ ವ್ಯವಹಾರಕ್ಕೆ ಹೋದಾಗ ನನಗೆ ಫಿಲಮ್ ಇಂಡಸ್ಟ್ರಿನಲ್ಲಿ ನಾನು ಏನು ಮಾಡಿದ್ದೀನಿ ಇಲ್ಲಿವರೆಗೆ, ನನ್ನ ಬೇರೆ ವ್ಯವಹಾರದಲ್ಲಿ ಏನು ಮಾಡಿದ್ದೀನಿ, ಎರಡಕ್ಕೂ ಅಜಗಜಾಂತರ ಇದೆ. ಅಂದರೆ ನಾನು ಮೇ ಬಿ ಅದನ್ನು ನಾನು ತಾಳೆ ಹಾಕೋಕ್ಕೂ ಆಗಲ್ಲ. ಬಿಕಾಸ್ ಅವರ್ ಥಿಂಗ್ ಇಟ್ ಈಸ್ ಎ ಹಾರ್ಡ್ ವರ್ಕ್. ನಮಗೂ ಅಲ್ಲೇನು ಸುಮ್ಮನೆ ಬಂದ್ಬಿಟ್ಟು ಯಾರೋ ತೊಗೊಳ್ಳಿ ಅಂತ ಯಾರು ಕೊಡೋದಿಲ್ಲ. ಅಷ್ಟೇ ಕಷ್ಟಪಟ್ಟು ದುಡಿತೀವಿ. ಅಷ್ಟೇ ಕಷ್ಟಪಟ್ಟು ದುಡಿದಿದ್ದಕ್ಕೆ ಒಂದು ವ್ಯಾಲ್ಯೂ ಇದೆ, ಅಲ್ಲಿ ಒಂದು ವ್ಯಾಲ್ಯೂ ಇದೆ. ಇಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ನಾನು ಇಲ್ಲಿ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತಿಳ್ಕೊಂಡು ಮಾಡಬೇಕು ಅಂತ ಹೇಳ್ತಿದ್ದೀನಿ. ಎಷ್ಟೇ ತಿಳ್ಕೊಂಡ್ರೂ ಸಾಲೋದಿಲ್ಲ. ಎಷ್ಟು ನಿಮಗೆ ಇವಾಗ ನೀವು ಬೇಕಾದ್ರೆ ಇನ್ನೂ ನೀವು ಏನೋ ಅಂದ್ಕೊಂಡ್ಬಿಡ್ಬೋದು, ಇಲ್ಲ ಸರಿ ಇಲ್ಲಿ ದುಡ್ಡಿದೆ ಹಿಂಗೆ ಬರುತ್ತೆ ಅಂತ ಹೇಳಿದ್ರೆ ನಾನೇ ನಿಮ್ಗೆ ಹೇಳ್ತೀನಿ, ಆಯಿತು ಮೇಡಮ್, ನಾಳೆ ಬೆಳಗ್ಗೆ ನಾನೇನೇ ಒಂದು ಅಮೌಂಟ್ ರೆಡಿ ಮಾಡ್ಕೊಡ್ತೀನಿ, ನೀವೇ ಒಂದು ಫಿಲಮ್ ಮಾಡಿಕೊಡಿ, ನೀವೇ ಅದ್ರ ದುಡ್ಡು ಹೆಂಗೆ ಬರುತ್ತೆ ಅಂತ ತೋರಿಸಿ. ಇಲ್ಲಿ ಎಲ್ಲರಿಗೂ ಇಲ್ಲ ಮೇಡಮ್, ಎಲ್ಲರಿಗೂ ಸಹ ಇಲ್ಲಿ ಒಂದು ಹಣ ಅನ್ನೋದು ಇದೆ ಅನ್ನೋದು ಇಲ್ಲ. ಲಕ್ ಮೇಲೆ ಏನು ಬೇಕಾದರೂ ಆಗ್ಬಿಡ್ಬೋದು. ನೀವು ಇದರಿಂದ ಏನು ಪಡ್ಕೊಂಡಿದ್ದೀರಾ, ಏನು ಕಳ್ಕೊಂಡಿದ್ದೀರಾ? ಪಡ್ಕೊಂಡಿರೋದು ಒಂದಿಷ್ಟು ಜನ ಫಿಲಮ್ ಇಂಡಸ್ಟ್ರಿ ಸ್ನೇಹಿತರು ಸಿಕ್ಕಿದ್ದಾರೆ. ಕಳ್ಕೊಂಡಿರೋದು ಅಂದರೆ ನಾನು ವೆರಿ ಫ್ರ್ಯಾಂಕ್ ಆಗಿ ಹೇಳ್ತೀನಲ್ಲ, ಇವತ್ತು ಸಹ ನಾನು ಎಲ್ಲ ರೀತಿಯಿಂದನೂ ಚೆನ್ನಾಗಿದ್ದೀನಿ. ಓಕೆ, ಒಂದಿಷ್ಟು ಹಣ ಅನ್ನೋದು ಹೋಗಿದೆ, ಅದನ್ನು ಆಲ್ರೆಡಿ ನಾನು ಮೊದಲು ಬೇರೆ ಬೇರೆ ಕಡೆ ಹೇಳಿದ್ದೀನಿ. ಯಾಕೆಂದರೆ ಇವತ್ತಿನ ದಿನ ನಿರ್ಮಾಪಕರುಗಳು ಅಂತ ಅನಿಸೋರು ಯಾರ್ಯಾರು ಇದ್ದಾರೆ, ಅವ್ರು ಯಾರೂ ಸಹ ನೇರವಾಗಿ ಹೇಳೋಕ್ಕೆ ರೆಡಿ ಇರೋದಿಲ್ಲ. ಎಲ್ಲಿ ನಮ್ಮ ರೆಸ್ಪೆಕ್ಟ್ ಹೊಟ್ಟೋಗುತ್ತೋ ಅಥವಾ ಇನ್ನೊಂದೋ ಮತ್ತೊಂದೋ ಅನ್ನೋ ಭಾವನೆ ಇರುತ್ತೆ. ಆಮೇಲೆ ಇನ್ನೊಂದು ಏನಾಗಿರುತ್ತೆ ಅಂದರೆ, ಪಾಪ ಏನು ಒಂದು ಫಿಲಮನ್ನು ಒಬ್ಬ ಪ್ರೊಡ್ಯೂಸರು ಮಾಡಿರ್ತಾರೆ, ಶುಕ್ರವಾರ ಬಿಡುಗಡೆ ಆದಮೇಲೆ ಆದ ನಂತರದ ಒಂದಿಷ್ಟು ಟೈಮ್ನಲ್ಲಿ ಅವ್ರಿಗೆ ಗೊತ್ತಾಗಿರುತ್ತೆ ತುಂಬ ಕಷ್ಟ ಇದೆ ಅನ್ನೋದು ಗೊತ್ತಾಗೋಗುತ್ತೆ. ಇವತ್ತಿನ ದಿನ ಅಂತೇವೆ ಇನ್ನೂ ಕಷ್ಟ ಇದೆ. ಯಾಕೆಂದರೆ ತಮಗೂ ಸಹ ಗೊತ್ತಿದೆ ಎಲ್ಲದೂ. ನಿಜವಾದ ಆಡಿಯನ್ಸ್ ಇವತ್ತಿನ ದಿನ ಥಿಯೇಟರ್ಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ, ನಿಜವಾದ ಆಡಿಯನ್ಸ್, ದುಡ್ಡು ಕೊಟ್ಬಿಟ್ಟು ಹೋಗೋರು. ನಾನು ಒಂದಿಷ್ಟು ನೇರವಾಗಿ ಹೇಳೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಆದರೆ ನನಗೆ ನಿರ್ಮಾಪಕರುಗಳಂತೂ ತುಂಬ ಜನ ನನ್ನನ್ನು ಇಷ್ಟಪಡ್ತಾರೆ. ಫಿಲಮ್ ಬಿಡುಗಡೆ ಮಾಡಿರೋರು, ಇವತ್ತಿನ ದಿನ ಇರೋ ಪರಿಸ್ಥಿತಿ, ನಾಗೇಶ್ ನೀನಾದರೂ ಒಬ್ಬ ಹೇಳ್ತಾ ಇದೆಯಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ಯಾಕೆಂದರೆ ಇಲ್ಲಿ ಏನು ಆಗ್ತಾ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಆಗ್ತಾ ಇಲ್ಲ. ಸೆಲೆಬ್ರಿಟಿ ಶೋ ಮಾಡ್ತೀವಿ ನಾವು. ನಾನು ತುಂಬ ಸರಿ ಕೇಳ್ತೀನಿ, ನನ್ನಿಂದ ಹಿಡಿದು ಕೇಳ್ಕೊಳ್ತೀನಿ, ನಾನು ಬೇರೆಯವ್ರದಲ್ಲ. ಸೆಲೆಬ್ರಿಟಿ ಶೋ ಒಂದು 2 days ಬಿಟ್ಟು ಮಾಡಿ, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಾರ್ಮಲ್ ಆಡಿಯನ್ಸು 100 ರೂಪಾಯಿ ಕೊಟ್ಟೋ, 150 ರೂಪಾಯಿ ಕೊಟ್ಟೋ, 200 ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಶುಕ್ರವಾರ ಬೆಳಗ್ಗೆ ಶೋ ನೋಡಬೇಕು, ಶುಕ್ರವಾರ ಮಧ್ಯಾಹ್ನದ ನೋಡಬೇಕು. ಶುಕ್ರವಾರ ನೋಡಕ್ಕೆ ಬಿಡಿ, ಶನಿವಾರದ ದಿನಾನು ನೀವು ಒಂದು 3 ಶೋ ನೋಡಕ್ಕೆ ಬಿಡಿ, ನೀವು 7:30 ಮೇಲೆ ಮಾಡಿ. ಆಗ ನಿಮಗೆ ನಿಜವಾದ ರಿಸಲ್ಟ್ ಸಿಕ್ಬಿಟ್ಟಿರುತ್ತೆ ಆಲ್ರೆಡಿ. ನಾವು ಏನು ಮಾಡ್ತೀವಿ, ಅದೇನು ಖುಷಿಗೋ ಏನೋ ಗೊತ್ತಿಲ್ಲ, ನಾವು ರಿಲೀಸ್ ಹಿಂದೆನೇ ಸೆಲೆಬ್ರಿಟಿ ಶೋ ಅಂತ ಮಾಡ್ತೀವಿ. ಇವತ್ತಿನ ದಿನ ಎಷ್ಟು ಸೆಲೆಬ್ರಿಟಿ ಶೋಗಳಾಗಿದ್ದಾವೆ, ಎಷ್ಟು ಫಿಲಮ್ಗಳು ಗೆದ್ದಿದ್ದಾವೆ, ಇನ್ಕ್ಲೂಡಿಂಗ್ ನಂದು ಒಂದು ಸೆಲೆಬ್ರಿಟಿ ಶೋ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಏನಾಗತ್ತೆ ಇವತ್ತು? ಮೊನ್ನೆ ಒಂದು ಫಿಲಮ್ ಗೆದ್ದಿದೆ ಕನ್ನಡದ್ದು. ಹೆಂಗೆ ಗೆಲ್ತು? ಜನ ನೋಡಿದ್ರು, ಜನ ನೋಡಿ 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 ಅದನ್ನು ಒಬ್ಬರಿಂದ ಒಬ್ಬರಿಗೆ ವಿಚಾರಗಳು ಹೋಯಿತು. ಎಲ್ಲರೂ ಸಹ ಅವರವ್ರದ್ದೇ ವಾಟ್ಸಪ್ನಲ್ಲಿ ಸ್ಟೇಟಸ್ಸು, ಇನ್ಸ್ಟಾದಲ್ಲೋ, ಫೇಸ್ಬುಕ್ನಲ್ಲೋ ಅಥವಾ ಇನ್ನೊಂದು ಕಡೆನೋ ಎಲ್ಲ ಕಡೆ ಅದನ್ನು ಹಂಚಿದ್ರು. ಒಂದು ಒಳ್ಳೆ ಫಿಲಮ್ ಕನ್ನಡದಲ್ಲಿ ಬಂದಿದೆ ನೋಡಿ ಅಂತ. ಒಂದಲ್ಲ 2 ಫಿಲಮುವೆ ಒಂದು ಆವ್ರೇಜ್ ನಾನು ಕಂಡಂಗೆ ಅದು ಹೊಸಬರದ್ದು 2 ಫಿಲಮ್ ಗೆದ್ದಿದೆ ಥಿಯೇಟ್ರಿಕಲಿ. ಇದಕ್ಕೆ ಏನು ಕಾರಣ? ಏನಪ್ಪ ಅಂದರೆ ಕಂಟೆಂಟು ಇರಬೇಕು. ನಾವು ಕಂಟೆಂಟ್ ಇಲ್ಲದೆ ನಾವು ಎಷ್ಟೇ ಮಾತಾಡಿದ್ರು, ನಾಳೆ ನಾನೇ ಬೇರೆಯವ್ರಿಗೆ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ, ನಾನೇ ಎಷ್ಟು ಮಾತಾಡ್ತಾನೆ, ನಾಳೆ ನನ್ನ ಫಿಲಮನ್ನು ಒಂದು ಕಂಟೆಂಟ್ ಇಲ್ಲ ಅಂದರೆ ಜನ ಹೆಂಗೆ ಹೋಗ್ತಾರೆ ಅಲ್ವಾ? ಮತ್ತು ಇನ್ನೂ ಒಂದು ಫಿಲಮ್ ಅಂದರೆ ಯಾವಾಗಲೂ ಸಹ ಒಂದು ಕ್ಷಣದಲ್ಲಾಗಲ್ಲ. ನಾವು ಎಷ್ಟೇ ಸಾರಿ ಒಂದು ಫಿಲಮನ್ನು ಮಾಡೋಕ್ಕೆ ನಾವು ಕಡಿಮೆ ಅಂದರೆ 100ರಿಂದ 150 ಮೀಟಿಂಗ್ಗಳಾಗ್ತವೆ ಕೆಲವು ವೇಳೆ.
ಇಷ್ಟೆಲ್ಲ ಆಗಿದ್ದ ಫಿಲಮು ನಾಳೆ ದಿನ ಗೆಲ್ಲೇಬೇಕು ಅನ್ನೋದಿಲ್ಲ. ಏನು ಫೈನಲ್ ಆಗಿ ಔಟ್ಪುಟ್ ಬಂದಿರುತ್ತೆ, ಯಾರು ಮಾರ್ನಿಂಗ್ ಶೋ, ಅದು ಮತ್ತೆ ಹೇಳ್ತಿದ್ದೀನಿ, ಥಿಯೇಟ್ರ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಥಿಯೇಟರ್ನಲ್ಲಿ ಯಾರು ದುಡ್ಡು ಕೊಟ್ಟಿರ್ತಾರಲ್ಲ, ಆ ದುಡ್ಡು ಕೊಟ್ಟಿರೋದು ಒರಿಜಿನಲ್ ಆಗಿ ಅವನು ಹೇಳ್ತಾನೆ. ಅವನು ₹100 ಕೊಟ್ಬಿಟ್ಟು ಅವ್ನು ಸಿಂಗಲ್ ಸ್ಕ್ರೀನಲ್ಲೋ ಅಥವಾ ₹200 ಕೊಟ್ಬಿಟ್ಟು ಒಂದು ಮಲ್ಟಿಪ್ಲೆಕ್ಸ್ನಲ್ಲಿ ನೋಡಿದವನು ಅವನಿಗೆ ಕರೆಕ್ಟಾಗಿ ಹೇಳ್ತಾನೆ ಅವನು, ಈ ಫಿಲಮ್ನಲ್ಲಿ ಇದಿದೆ, ಇದು ಗೆಲ್ಲತ್ತೆ, ಇದು ಕಚ್ಚಡವಾಗಿದೆ ಅಂತ. ಅದು ಬೇಕಾಗಿರೋದು ಇವತ್ತು ಫಿಲಮ್ ಇಂಡಸ್ಟ್ರಿಗೆ. ಮತ್ತು ಇವಾಗಂತೂ ಅದೇನೋ ಎಂಥ ಫೀಲಿಂಗ್ ಅಂತ ಬಂದ್ಬಿಟ್ಟಿದೆ. ಅದು ಏನಕ್ಕೆ ಮಾಡ್ತಾ ಇದ್ದಾರೋ ನಾನು ಅದನ್ನೇ ಕೇಳ್ತಿರೋದು. ಇವೆಲ್ಲ ಬೇಕಾಗಿಲ್ಲ. ನಿಮ್ಮ ಫಿಲಮನ್ನು 50 ಜನ ನೋಡಿದ್ರ ಮಾರ್ನಿಂಗ್ ಶೋ ಸಾಕು, ಅದು ನಿಜವಾದ ಇದಿರುತ್ತೆ. ನೋಡಿ, ಯಾರು ಇವತ್ತಿನ ದಿನ ಫೀಲಿಂಗ್ ಅಂತ ದುಡ್ಡು ಕೊಟ್ಬಿಟ್ಟು ಮಾಡಿಸ್ತಾ ಇದ್ದಾರೆ ಕೆಲವರು, ಅಂದರೆ ಪಾಪ ಅವ್ರು ಮಾಡ್ಸಕ್ಕೆ ಹೋಗಲ್ಲ, ಗೊತ್ತಿರಲ್ಲ ನಾಳೆ ಏನೋ ಆಗ್ಬಿಡುತ್ತೆ. ಸರ್ ಫೀಲಿಂಗ್ ಮಾಡಿಸ್ಬಿಡಿ ಸರ್ 1 ವೀಕು, ನಿಮ್ಮದು OTTಗೆ ಅಷ್ಟಕ್ಕೆ ಹೋಗುತ್ತೆ, TVಗೆ ಅಷ್ಟಕ್ಕೆ ಹೋಗುತ್ತೆ. ಯಾವುದಾದ್ರು ಒಂದೇ ಒಂದು ಫಿಲಮ್ನವರು ತಮಗೆ ಈ ಒಂದು ಇಂಟರ್ವ್ಯೂ ಆದಮೇಲೆ ಯಾರು ಒಂದು ಫಿಲಮ್ನವರು ಈ ರೀತಿ ಫೀಲಿಂಗ್ ಮಾಡಿಸ್ಬಿಟ್ಟು ನಮ್ಮದು OTTಗೆ ಇಷ್ಟಕ್ಕೆ ಹೋಯ್ತು, TVಗೆ ಇಷ್ಟಕ್ಕೆ ಹೋಯ್ತು ಅಂದರೆ ದಯವಿಟ್ಟು ನನಗೆ ಒಂದು ಫೋನ್ ಮಾಡಿ ಹೇಳಿ. ಯಾಕೆಂದರೆ ಇವತ್ತಿನ ದಿನ ಎಷ್ಟೋ ವಿಚಾರದಲ್ಲಿ ಫೇಕಾಗಿ ತಂದು ಕೆಲವರು ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗಾಗಿ ಏನಾಗತ್ತೆ ಅಂದರೆ ಗೊತ್ತಿರಲ್ಲ. ವೆರಿ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಎಷ್ಟೋ ವಿಚಾರದಲ್ಲಿ ಒಬ್ಬ ನಿರ್ದೇಶಕರಿಗೆ ನಿರ್ದೇಶನ ಮಾಡಿ ಒಂದು ಒಳ್ಳೆ ಫಿಲಮನ್ನು ಮಾಡಿಕೊಡೋದು ಗೊತ್ತಿರುತ್ತೆ ಹೊರತು ವ್ಯವಹಾರ ಗೊತ್ತಿರಲ್ಲ. ಎಷ್ಟೋ ಜನ ನಿರ್ಮಾಪಕರಿಗೆ ದುಡ್ಡು ಹಾಕೋತಿರುತ್ತೆ ಗೊತ್ತು, ಇವತ್ತಿನ ದಿನ ಏನು ವ್ಯವಹಾರ ಇದೆ ಅನ್ನೋದು ಗೊತ್ತಿರಲ್ಲ. ಇಂತಹ ಮೊದಲಿಂದಾಗ ನಾನು ಹೇಳೋದು, ಇವತ್ತಿಂದ ಇರುವ ಮಟ್ಟದಲ್ಲಿ ಒಬ್ಬ ನಿರ್ಮಾಪಕ ಒಂದು ಫಿಲಮ್ಗೆ ದುಡ್ಡು ಹಾಕಬೇಕು ಅಂದರೆ ಒಂದಿಷ್ಟು ಇವನ್ನೆಲ್ಲ ಕಲ್ತ್ಕೊಂಡು ತಿಳ್ಕೊಂಡು ಮಾಡೋದು ಭಾರಿ ಒಳ್ಳೇದು ಅನ್ಸುತ್ತೆ. ಹಾಗಂತ ಇಷ್ಟೆಲ್ಲ ಮಾಡಾದ್ಮೇಲೆ ಅವ್ರು ಮಾಡ್ತೀವಿ ಅಂತ ಹೋದರೆ ಅದು ಸಕ್ಸಸ್ಸೇ ಆಗೋಗತ್ತೆ ಅಂತ ನಾನು ಹೇಳಲ್ಲ. ಅಟ್ಲೀಸ್ಟ್ ಮೈಂಡ್ ಸೆಟ್ ಏನಾಗಿರುತ್ತೆ, ಎಸ್ ನನಗೆಲ್ಲ ವಿಚಾರನೂ ಗೊತ್ತಿತ್ತು, ನಾನು ಇವತ್ತಿನ ದಿನ ಇಲ್ಲಿ 1 ಕೋಟಿ ಹಾಕಿದ್ದೀನಿ, 1 ಕೋಟಿ ಬರಲ್ಲ ಅಂತ ಗೊತ್ತಿತ್ತು ನನಗೆ, ಪರವಾಗಿಲ್ಲ ರಿಸ್ಕ್ ತೊಗೊಳ್ತೀನಿ. ಇವತ್ತು 1 ಕೋಟಿ ಹಾಕಿದ್ದೀನಿ, ನಾನು ಏನು ಅನ್ಕೊಂಡು ಹಾಗೆ ಇದು 4 ಕೋಟಿ ಆಗುತ್ತೆ. ಈ ಮೈಂಡ್ ಸೆಟ್ಟು ಮೊದಲು ಗೊತ್ತಿದ್ರೆ ಭಾರಿ ಒಳ್ಳೇದು ಅಂತ ಅನಿಸುತ್ತೆ. ಸರ್, ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಫಿಲ್ ಮಾಡಬೇಕು ಅಂತ ಹೇಳ್ತಾರೆ, ಅದು ಯಾಕೆ ಹೇಳ್ತಿದ್ದಾರೆ ಮತ್ತು ಅದನ್ನೆಲ್ಲ ಹೇಳ್ತಾ ಇರೋರು ಯಾರು? ಇಲ್ಲ, ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರು ಎಷ್ಟು ಥಿಯೇಟರ್ ಫಿಲ್ ಮಾಡ್ತೀರಾ? ಒಂದು ಫಿಲಮ್ ಇವತ್ತು ರಿಲೀಸ್ ಆಗಿದೆ ಅಂದರೆ ಎಕ್ಸಾಂಪಲ್, ಇವಾಗ ನೀವು ಫಸ್ಟ್ ಡೇ ಫಸ್ಟ್ ಶೋ ಅಂದಾಗ ಇದು ಸಿಂಗಲ್ ಸ್ಕ್ರೀನಿಂಗ್ ಬರುತ್ತೆ ಥಿಯೇಟ್ರ್ ಫಿಲ್ ಮಾಡೋದು ಅಂತ ಹೋದಾಗ. ಇವಾಗ ನಮ್ಮ ಫಿಲಮ್ಮು 100 ಕಡೆ ಇರುತ್ತೆ ಅಂತ ಇಟ್ಕೊಳ್ಳಿ. 100 ಕಡೆ ಫಸ್ಟ್ ಡೇ ಫಸ್ಟ್ ಶೋನ ಯಾರ ಕೈಲೂ ಫಿಲ್ ಮಾಡ್ಸೋಕ್ಕಾಗಲ್ಲ. ಅದು ಏನಾಗತ್ತೆ ಅಂದರೆ ಮೇನ್ ಥಿಯೇಟರ್ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ಮೇನ್ ಥಿಯೇಟರ್ ಕಾನ್ಸೆಪ್ಟ್ನಲ್ಲಿ ಏನಾಗುತ್ತೆ ಅಂದರೆ ಅದು ಫಿಲ್ ಆದರೆ ಒಂಥರ ನೆಕ್ಸ್ಟು ಎತ್ಕೊಳ್ಳುತ್ತೆ ಅಂತ ಇದೆ. ಮೊದಲನೇ ಎಲ್ಲ ಏನಾಗ್ತಾ ಇತ್ತು ಅಂದರೆ ಚಿತ್ರತಂಡದವರು ಅವ್ರ ಫ್ರೆಂಡ್ಸ್ಗಳು ಅಥವಾ ಫ್ಯಾಮಿಲಿ ಈ ರೀತಿಯಲ್ಲಿ ಮೊದಲೇ ಹೇಳಿ, ಇವಾಗ ಶುಕ್ರವಾರ ಬೆಳಗ್ಗೆ ರಿಲೀಸ್ ಆಗ್ತಾ ಇದೆ, ಇಂಥ ಥಿಯೇಟ್ರಿಗೆ ಬರಬೇಕು ಎಲ್ಲರೂ ಅಂತ ಹೇಳೋರು. ಅದೊಂದು ಏನಂದರೆ ಒಂದು 1 by 1 ಒಂಚೂರು ಎಲ್ಲರೂ ಬಂದು ನೋಡಲಿ ನಮ್ಮ ಫಿಲಮ್ಮು ಅನ್ನೋದು ಇತ್ತು. ಈಗೀಗ ಬರ್ತಾ ಏನಾಯಿತು ಅಂದರೆ ಅದು ಚೇಂಜ್ ಆಗಿದೆ. ಅದಕ್ಕೆ ಒಂದಿಷ್ಟು ಏಜೆನ್ಸಿಗಳಿದ್ದಾವೆ. ಆ ಏಜೆನ್ಸಿಗಳಿಗೆ ಏನಂದರೆ ನಾವು ಹೋಗಿ ಹೇಳಿದ್ರೆ ಅವರು ಆ ಕೆಲಸನ ಮಾಡ್ತಾರೆ. ಅಂದರೆ ಒಂದು 300 ಸೀಟರ್ ಇದೆ ಆ ಚಿತ್ರಮಂದಿರದಲ್ಲಿ ಅಂದರೆ ಒಂದು 270-280 ಜನ ನಾವು ಕರ್ಕೊಂಬರ್ತಾರೆ. ಕೇಳ್ತಾರೆ ಎಷ್ಟು ಜನ ಬೇಕು ಅಂತ. ಇದು ಏನು ಉಪಯೋಗ ಆಗ್ತಾ ಇದೆ ಅಂತ ನಿಜಕ್ಕೂ ನನಗೂ ಗೊತ್ತಿಲ್ಲ. ವೆರಿ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದ್ರೆ, ನೋಡಿ, ಬರೋರೆಲ್ಲ ಕಾಲೇಜ್ ಹುಡುಗರು ಬಂದಿರ್ತಾರೆ, ನೀವು ಅಬ್ಸರ್ವ್ ಮಾಡಿ. ಬೇಕಾದ್ರೆ ಅವರು ಬ್ಯಾಗ್ ಹಾಕ್ಕೊಂಡು ಬಂದಿರ್ತಾರೆ, ಮುಗಿದ ತಕ್ಷಣ ಅವ್ರ ಅವ್ರ ಬ್ಯಾಗ್ ಹಿಂದೆ ಹಾಕೊಂಡು ಹೋಗ್ತಾರೆ. ಅವರೇ ಬರ್ತಾರೆ, ಬೇರೆಯವರು ಯಾರೂ ಬರಲ್ಲ. ಇಂತಿಂಥ ಏರಿಯಾ ಅಂದರೆ ಇಂತಿಂಥವ್ರು ಅಂತ ಇರ್ತಾರೆ, ಅವರು ಅಲ್ಲಿಗೆ ಬರ್ತಾರೆ. ಅವರು ಫಿಲಮ್ ನೋಡುವಾಗ ಹೇಗೆ ನೋಡ್ತಾ ಇರ್ತಾರೆ ಅನ್ನೋದು ಒಂದು ಇಲ್ಲಿ ಪ್ರಶ್ನೆ. ನೀವು ₹200 ಕೊಟ್ಬಿಟ್ಟು ನಿಮಗೆ ಅಂದರೆ ಒಂದು ಫಿಲಮ್ ನೋಡೋದು ಹೇಗಿರುತ್ತೆ, ಹಾಗೆ ₹300 ಇಸ್ಕೊಂಡು ನೋಡೋದು ಹೇಗಿರುತ್ತೆ.
200 ರೂಪಾಯಿ ನಾನು ಕೊಟ್ಬಿಟ್ಟು ನೋಡಿದಾಗ ಒಂದು ಫಿಲಮನ್ನು ನನಗೆ ಅಲ್ಲಿ ಯಾವುದು ಸರಿ ಯಾವತ್ತು ತಪ್ಪು ಏನು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಜೋಬ್ನಿಂದ ಕೊಟ್ಟಿದ್ದೀನಿ ದುಡ್ಡು. ನನ್ನ ಜೋಬ್ಗೆ ಇನ್ನೂ ಒಂದು ಫಿಲಮ್ ನೋಡ್ಬಿಟ್ಟು ಇನ್ನೂ ಒಂದು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಯಶಸ್ಸು ನಡೀತಾ ಇದೆ ಇವಾಗ. ಅವೆಲ್ಲ ಬೇಡ. ಜೋಬ್ಗೆ ಹಾಕಿದಾಗ ಅವ್ರಿಗೆ ಏನು ಅಂತ ಅನಿಸಿರೋದಿಲ್ಲ. ಅದು ಬಂದೆ, ಕೂತೆ, ಹೋದೆ. ಒಂದಿಷ್ಟು ಸರಿ ಏನು ಹೇಳಿರ್ತಾರೆ, ಒಂದಿಷ್ಟು ಸರಿ ಸಿಟಿ ಹೊಡಿಗುರು, ಒಂದು ಸರಿ ಜೋರಾಗಿ ಕಿರ್ಚುಗುರು ಅಂತ ಹೇಳಿರ್ತಾರೆ. ಅವ್ರು ಆ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ. ಇದು ನೆಕ್ಸ್ಟ್ ಶೋಗೆ ಪಿಕಪ್ ಆಗಿಬಿಡತ್ತೆ ಅನ್ನೋದು ಇಲ್ಲ. ನೆಕ್ಸ್ಟ್ ಶೋ ಎಲ್ಲೂ ಪಿಕಪ್ ಆಗಲ್ಲ ಈ ರೀತಿ ಇದರಿಂದ. ನೀವು ಬೇಕಾದರೆ ನಾನು ಹೇಳ್ತಾ ಇರೋ ಮಾತಿಗೆ ಮುಂದಿನ ಶುಕ್ರವಾರ ಫಿಲಮ್ ಬಿಡುಗಡೆ ಆದಾಗ ಹೊಸಬ್ರದ್ದು ಯಾವುದಾದ್ರು ಈ ರೀತಿ ಇತ್ತು ಅಂದರೆ ಚೆಕ್ ಮಾಡಿ ನೋಡಿ. ಮಾರ್ನಿಂಗ್ ಶೋ ಆದಮೇಲೆ ಅದೇ ಥಿಯೇಟರ್ನಲ್ಲಿ ಮ್ಯಾಟ್ನಿ ಶೋ ಇತ್ತು ಅಂದರೆ ಎಷ್ಟು ಜನ ನಾರ್ಮಲ್ ಆಡಿಯನ್ಸ್ ಬರ್ತಾರೆ ಅಂತ. ಎಷ್ಟು ಶೋ ತುಂಬಿಸ್ತೀವಿ ನಾವು? ಎಷ್ಟು ಶೋ ತುಂಬಿಸೋಕ್ಕಾಗತ್ತೆ? ಏನು ಉಪಯೋಗ ಈ ಶೋನ ತುಂಬಿಸೋದ್ರಿಂದ? ನನ್ನ ಪ್ರಶ್ನೆ ಅಷ್ಟೇ. ನೀವು ಮೆಸೇಜ್ ನೋಡಿದ್ರಲ್ವ ಇವಾಗ, ಈ ರೀತಿ ಶೋ ತುಂಬಿಸೋದ್ರಿಂದ ಏನು ಸಿಗತ್ತೆ? ಯಾರಿಗೇನು ಸಿಗತ್ತೆ? ಬೇಡ ರೀ, 50 ಜನ ಬಂದು ನೋಡ್ಕೊಂಡು ಹೋಗ್ಲಿ. ಬೇಡಪ್ಪ 5 ಜನ, ಇಲ್ಲ ಯಾರೂ ನೋಡಲಿಲ್ಲ, ನೋ ಶೋ ಆಯಿತು, ಹೋಗಲಿ ಬಿಡಿ. ಈ ರೀತಿ ನೋಡೋರು ಅವರ ಸ್ಟೇಟಸ್ನಲ್ಲಿ ಹಾಕೊಳ್ಳಲ್ಲ, ಅವ್ರ ಫೇಸ್ಬುಕ್ನಲ್ಲಿ ಹಾಕಲ್ಲ, ಅಥವಾ ಇನ್ನೊಬ್ರಿಗೆ ಫಿಲಮ್ ನೋಡಿ ಅಂತ ರೆಫರ್ ಮಾಡೋದಿಲ್ಲ. ಅವ್ರ ಕೆಲಸ ಏನು, ಬರಬೇಕು, ಕೂತ್ಕೊಳ್ಬೇಕು, ನಿದ್ದೆ ಮಾಡೋ, ಇನ್ನೊಂದು ಮಾಡೋ ಹೋಗ್ತಾರೆ ಹೊರತು ನಿಜವಾದ ಚಿತ್ರದಲ್ಲಿ ಏನಿದೆ ಈ ಸಿನಿಮಾದಲ್ಲಿ ಅನ್ನೋದನ್ನು ಅನುಭವಿಸೋಕ್ಕಾಗೋದಿಲ್ಲ. ಇದನ್ನು ಯಾರೋ ಮಾಡಿಟ್ಟಿದ್ದಾರೆ, ಬಟ್ ಇದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಇಂತಹ ಕೆಲವು ಬರ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ಆ್ಯಕ್ಚುಯಲ್ ಆಡಿಯನ್ಸ್ಗಳನ್ನು ಕಳ್ಕೊಂಡು ಬಿಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಆಡಿಯನ್ಸ್ಗೆ ಏನಾಗ್ತಾ ಇದೆ ಅಂದರೆ ಇವಾಗ ಈ ರೀತಿ ಬಂದ್ಬಿಟ್ಟು ಮಾರ್ನಿಂಗ್ ಶೋ ಫಿಲ್ ಆದಾಗ ಎಲ್ಲೆಲ್ಲಿಗೆ ಅವರದ್ದು ಕಮರ್ಷಿಯಲ್ ಕೊಟ್ಟಿರ್ತಾರೆ. ಆ ಕಮರ್ಷಿಯಲ್ ಕೊಟ್ಟಿರೋರು ಬಂದ್ಬಿಟ್ಟು ಏನು ಮಾಡ್ತಾರೆ, ವಿಡಿಯೋ ಮಾಡಿಬಿಟ್ಟು ಸೋ ಫಿಲಮ್ ಹೆಸರು ಹೇಳ್ಬಿಟ್ಟು ಹೌಸ್ಫುಲ್ ಪ್ರದರ್ಶನ, ಜನರಿಂದ ಮೆಚ್ಚಿದ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ. ಆ್ಯಕ್ಚುಯಲ್ ಆಡಿಯನ್ಸ್ಗೆ ಏನಾಗುತ್ತೆ, ಹೌದಾ ಅಂತ ಒಂದು ಸರಿ ನೋಡ್ತಾನೆ ಹೋಗಿ. ಫಿಲಮ್ ಚೆನ್ನಾಗಿದ್ದಿಲ್ಲ ಅಂದರೆ 2ನೇ ಸರಿ ನೋಡ್ಬೋದು. ಫಿಲಮ್ ಚೆನ್ನಾಗಿಲ್ಲದೆ ಇರೋ ಫಿಲಮ್ಗಳಿಗೆಲ್ಲ ಇಲ್ಲಿ ಈ ರೀತಿ ಈ ಆಡಿಯನ್ಸ್ ಫಿಲ್ಮ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಕೆಟ್ಟ ಸಂಸ್ಕೃತಿ ಬರಬಾರ್ದು. ನಾನು ಹೇಳ್ತೀನಲ್ಲ, ಮಾರ್ನಿಂಗ್ ಶೋಗೆ ನಾನು ಹೇಳ್ತಾ ಇದ್ದೀನಿ. ಮೊದಲೆಲ್ಲ ಇದ್ದಿದ್ದು ನನಗೆ ಗೊತ್ತಿರುವಾಗ ಇದ್ದಿದ್ದೇನೆಂದರೆ ಚಿತ್ರತಂಡದವರು, ಅವರ ಸ್ನೇಹಿತರು, ಇನ್ನೊಬ್ಬರು ನಿರ್ದೇಶಕರು, ಇನ್ನೊಬ್ಬರು ನಿರ್ಮಾಪಕರು, ಅವ್ರ ಫ್ಯಾಮಿಲಿಯವರು ಒಂದು ಗೆಟ್ ಟುಗೆದರ್ ಇದ್ದಾಗ ಒಂದು ಮಾರ್ನಿಂಗ್ ಶೋ ಇರೋದು ನಾನು ನೋಡಿದ್ದೀನಿ ನಾನು. ಆದರೆ ಇವತ್ತಿನ ದಿನ ಫಿಲಮ್ನಲ್ಲಿ ಆ್ಯಕ್ಟ್ ಮಾಡಿರೋರೇ ಅಲ್ಲಿ ಕಾಣೋದಿಲ್ಲ. ಶೋ ರಿಲೀಸ್ ಆದಾಗ ನಾನು ಮಾಡಿದ್ದೀನಿ ಆ್ಯಕ್ಟಿಂಗು, ಅಥವಾ ನಾನು ಇದರಲ್ಲಿ ಏನೋ ಒಂದು ವರ್ಕ್ ಮಾಡಿದ್ದೀನಿ, ನಾನು ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡಿದ್ದೀನಿ, ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದೀನಿ, ನಾನು ಇದ್ರ ಮ್ಯೂಸಿಕ್ ಡೈರೆಕ್ಟರು, ನಾನು ಇದ್ರ ಎಡಿಟರು, ನಾನು ಇದ್ರ ಫೈಟ್ ಮಾಸ್ಟರು, ನಾನು ಇದ್ರ ಪೋಸ್ಟ್ ಪ್ರೊಡಕ್ಷನಲ್ಲಿದ್ದೆ ಅಂಥವ್ರೆ ಎಷ್ಟೋ ಜನ ಇವತ್ತಿನ ದಿನ ಈ ರೀತಿ ಒಂದು ಸೆಲೆಬ್ರೇಷನಲ್ಲಿ ಕಾಣೋದಿಲ್ಲ. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಅಂತ ಫಿಲಮ್ ರಿಲೀಸ್ ಆಗಿದೆ ಅನ್ನೋದು. ಚೇಂಜ್ ಆಗಿದೆ ಇವಾಗ ಈ ರೀತಿದು. ಈ ಚೇಂಜು ಯಾವುದೇ ಕಾರಣಕ್ಕೂ ಸಹ ಒಳ್ಳೇದಲ್ವೇ ಅಲ್ಲ. ನಮಗೂ ಅನಿಸ್ತಾ ಇರೋದೇನು, ಇವತ್ತಿನ ದಿನ ಇಡೀ ಕರ್ನಾಟಕದಲ್ಲಿ, ನೀವು ನಂಬ್ತಿರೋ ಇಲ್ವೋ, 800 ಜನ ಮಾರ್ನಿಂಗ್ ಶೋ ನೋಡೋಕ್ಕಿಲ್ಲ ಇಡೀ ಕರ್ನಾಟಕದಲ್ಲಿ. 800 ಜನ ಮಾರ್ನಿಂಗ್ ಶೋನ ನೋಡೋದಕ್ಕೆ ಇಲ್ಲ. ಆ್ಯಕ್ಚುಯಲ್ ಆಗಿ ಇಲ್ಲ. ಆ ಸ್ಟೇಜಿಗೆ ಬಂದಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಸ್ಟಾರ್ ಮೂವೀಸ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ, ದೊಡ್ಡ ಮೂವೀಸ್ಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ನಾರ್ಮಲ್ ಏನು ಒಂದು 100ರಲ್ಲಿ 90 ಮೂವಿಗಳು ಬರ್ತಾ ಇದ್ದಾವೆ ಇವತ್ತು, ಹೊಸಬ್ರದ್ದು ಅಥವಾ 1-2 ಸಿನಿಮಾದಲ್ಲಿ ಮಾಡಿರೋರದ್ದು. ಇಂಥದಕ್ಕೆ ಈ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಅಲ್ಲಿಗೆ ಒಂದು ಥಿಯೇಟ್ರಿಗೆ ಎಷ್ಟು ಜನ ಹೋಗಿರ್ತಾರೆ? ಎಷ್ಟು ಜನ ಹೋಗಿರ್ಬೋದು ಒಂದು ಥಿಯೇಟ್ರ್ನಲ್ಲಿ? ನೋ ಶೋಗಳಾಗ್ತಾ ಇದ್ದಾವೆ. ಕಾರಣಗಳು ಇಲ್ಲಿ ಏನಕ್ಕೆ ಇದಾಗ್ತಾ ಇದೆ ಅಂದರೆ, ತಾವು ಆವಾಗನೇ ಹೇಳಿದ್ರಲ್ಲ, ಒಂದು ಕಡೆ ಕಂಟೆಂಟ್ನ ಕೊರತೆ ಕನ್ನಡದಲ್ಲಿ ಕಾಣ್ತಾ ಇದೆ. ಅದು ಯಾರದೇ ಆಗಿರ್ಬೋದು. ನಾನು ಇವತ್ತು ಆಲ್ರೆಡಿ ಹೇಳಿದೆ, ಇನ್ನೂ ಒಂದು ಸರಿ ರಿಪೀಟ್ ಮಾಡ್ತೀನಿ. ಎಷ್ಟೆಲ್ಲ ಮಾತಾಡಿರೋ, ನೀವು ಯಾವ ರೀತಿ ಫಿಲಮ್ ತೆಗೆದಂತ ನಾಳೆ ನನಗೆ ಹೇಳ್ಬೋದು. ನಾನು ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ.
ಯಾಕೆ ನಮ್ಮ ಕೈಲಿ ಏನೂ ಇರಲ್ಲ ಇಲ್ಲಿ, ಯಾರ ಕೈಲೂ ಏನೂ ಇರಲ್ಲ. ಅದ್ಭುತ 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 ಅಂತ 10 ಸರಿ ಶೋ ಹಾಕ್ಬಿಟ್ಟು ಎಲ್ಲ ನೋಡಿರ್ತಕ್ಕಂಥ ಎಷ್ಟೋ ಫಿಲಮ್ಗಳು ನಮ್ಮ ಸ್ನೇಹಿತರುಗಳದ್ದೇ, ನಮ್ಮದೇ ಅಂತ ಇಟ್ಕೊಳ್ಳಿ, ಇನ್ನು ಯಾರದ್ದು ಬೇರೆಯವ್ರದ್ದಲ್ಲ. ಅದು ಥಿಯೇಟ್ರಿಗೆ ಬಂದಾಗ ಜನ ನೋಡಿಲ್ಲ, ನಮ್ಮಲ್ಲಿ ನಮಗೆ ಚೆನ್ನಾಗಿದೆ ಅಂತ ಅನ್ಸ್ಬಿಡ್ಬೋದು. ನಾನು ಏನು ಇವಾಗಲೂ ತಾವು ಹೇಳಿದ್ದು ವಿಚಾರಕ್ಕೆ ಹೇಳ್ತಿರೋದು, ಯಾರು ನಿಜವಾಗ್ಲೂ ದುಡ್ಡು ಕೊಟ್ಬಿಟ್ಟು ನೋಡ್ತಾರಲ್ಲ, ಆವಾಗಲೇ ನಿಜವಾದ ಒಂದು ಏನು ಇದರಲ್ಲಿ ಇತ್ತು ಈ ಫಿಲಮ್ನಲ್ಲಿ ಅಂತ ಗೊತ್ತಾಗತ್ತೆ. ಇಲ್ಲ ಅಂತಂದ್ರೆ ಹೀಗೆ ಮುಂದುವರಿತಾನೆ ಇರುತ್ತೆ. ಅದೇ ನೀವು ಹೇಳಿದ್ರಿ ಇವಾಗ ಅವ್ರು ಮಾಡಿರೋ ಸಿನಿಮಾಗಳೇ ಅವ್ರು ಬಂದು ನೋಡ್ತಾ ಇಲ್ಲ ಅಂತ, ಆ ಥರ ಸಮಸ್ಯೆ ನಿಮ್ಮ ಸಿನಿಮಾಗಳಲ್ಲೂ ಏನಾದರೂ ಆಗಿತ್ತಾ? ಇಲ್ಲ, ಒಂದ್ಸರಿ ಜ್ಞಾಪಿಸ್ಕೊಳ್ಬೇಕು. ಮೈ ಫಸ್ಟ್ ಫಿಲಮ್ ಎಲ್ಲರೂ ಬಂದಿದ್ದರು. ಸೆಕೆಂಡ್ ಫಿಲಮ್ ಬಂದಿದ್ದರು, ಅದರಲ್ಲೂ ಬಂದಿದ್ರು ಅಂದರೆ ನಂತರದಲ್ಲೂ ಸಹ ಆ್ಯಡ್ ಆಗಿದ್ದಾರೆ. ಅವತ್ತಿನ ದಿನಾನೂ ಆ್ಯಡ್ ಆಗಿದ್ದಾರೆ, ನೆಕ್ಸ್ಟ್ ಡೇನೂ ಆ್ಯಡ್ ಆಗಿದ್ದಾನೆ. ಮೂರನೇ ಫಿಲಮ್ಗೂ ಸಹ ಆಲ್ಮೋಸ್ಟ್ ಹೀರೋ, ಡೈರೆಕ್ಟರು, ಸಪೋರ್ಟಿಂಗ್ ಆರ್ಟಿಸ್ಟು ಇದ್ದರು. ಟೆಕ್ನಿಷಿಯನ್ಸ್ಗೆಲ್ಲ ಒಳ್ಳೆ ಕೈ ಕೊಟ್ಬಿಡ್ತಾರೆ. ಟೆಕ್ನಿಷಿಯನ್ಸ್ಗಳು ತುಂಬ ಸರಿ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಈ ರೀತಿ ಶೂಟಿಂಗ್ಸ್ ಇರುತ್ತೆ ಅಂತ, ಆದರೆ ಅವರು ಈ ರೀತಿ ರಿಲೀಸ್ ಇರುತ್ತೆ ಅಂತ ಗೊತ್ತಿದ್ರೂ ಸಹ ನನ್ನ ಫಿಲಮ್ನಲ್ಲಿ ಮಾತ್ರ ನಾನು ಹೇಳ್ತಿರೋದು, ನೀವು ಕೇಳಿದ್ದಕ್ಕೆ ಟೆಕ್ನಿಷಿಯನ್ಸ್ಗಳು ಬಂದಿಲ್ಲ. ಎಲ್ಲರೂ ಅಲ್ಲ, ಅದೇ ಯಾಕೆ ಒಂದೊಂದಾಗಿ ಹೆಸರು ಹೇಳೋ ಬದಲು ಬಂದಿಲ್ಲ ಅಷ್ಟೇ. ಹಾಗೆ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.